ಇದೆ, ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡ್ಕೋತಾ ಇದೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದರ ಎಕ್ಸ್ಕ್ಲೂಸಿವ್ ಆದಂತಹ ಡೀಟೇಲ್ಸ್. ಧಾರವಾಡ ದಂಗಲ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್. ಲಿಂಗಾಲೇಶ್ವರ ಸ್ವಾಮಿ ಸ್ಪರ್ಧೆಯಿಂದಾಗಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಕ್ಷೇತ್ರ. ಸ್ಪರ್ಧೆ ಮಾಡ್ತೀನಿ ಅಂತ ಲಿಂಗಾಲೇಶ್ವರ ಶ್ರೀಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಶ್ರೀಗಳ ಘೋಷಣೆಯ ನಂತರ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಯಾಕಂದ್ರೆ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಇದ್ದಾರೆ, ಅದೇ ಕಾಂಗ್ರೆಸ್ನಿಂದ ವಿನೋದ್ ಅಸೂಟಿ ಇದ್ದಾರೆ. ಈಗ ಪಕ್ಷೇತರರಾಗಿ ಲಿಂಗಾಲೇಶ್ವರ ಶ್ರೀಗಳು ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಕುತೂಹಲಕ್ಕೂ ಕಾರಣ ಆಗಿದೆ. ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಇವೆಲ್ಲದರ ನಡುವೆ ಕಾಂಗ್ರೆಸ್ ಕೂಡ ಪ್ಲಾನ್ ಅನ್ನ ಮಾಡ್ತಾ ಇದೆ. ಶ್ರೀಗಳ ಘೋಷಣೆ ಬಳಿಕ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಲಿಂಗಾಲೇಶ್ವರ ಶ್ರೀಗಳನ್ನ ಹಾಗಾದ್ರೆ ಕಾಂಗ್ರೆಸ್ ಬೆಂಬಲಿಸತ್ತಾ? ಶ್ರೀಗಳನ್ನ ಬೆಂಬಲಿಸಿದ್ರೆ ಏನಾಗತ್ತೆ ಅಂತ ಕಾಂಗ್ರೆಸ್ ಲೆಕ್ಕಾಚಾರ ಹಾಕ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಕಣದಲ್ಲಿದ್ದಾರೆ ವಿನೋದ್ ಅಸೂಟಿ. ಆದ್ರೆ ಈಗ ಲಿಂಗಾಲೇಶ್ವರ ಶ್ರೀಗಳನ್ನ ಸಪೋರ್ಟ್ ಮಾಡಿದ್ದೇ ಆದ್ರೆ ಕ್ಷೇತ್ರದಲ್ಲಿ ಏನೆಲ್ಲ ಆಗತ್ತೆ ಅನ್ನೋ ಲೆಕ್ಕಾಚಾರವನ್ನ ಬಹಳ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ ಹಾಕ್ತಾ ಇದೆ. ಧಾರವಾಡದಲ್ಲಿ ಕಾಂಗ್ರೆಸ್ನಿಂದ ಮತ ವಿಭಜನೆಯ ಲೆಕ್ಕಾಚಾರ ಶುರುವಾಗಿದೆ. ಪಕ್ಷೇತರವಾಗಿ ಸ್ಪರ್ಧಿಸಿದ್ರೆ ಕಾಂಗ್ರೆಸ್ಗೆ ಏಟು ಬೀಳತ್ತಾ? ಹಲವು ಲೆಕ್ಕಾಚಾರದಲ್ಲಿ ಕೈ ನಾಯಕರು ತೊಡಗಿದ್ದಾರೆ. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಈಗಾಗಲೇ ಕಣದಲ್ಲಿದ್ದಾರೆ. ಈಗಾಗಲೇ 4 ಬಾರಿ ಸಂಸದರಾಗಿ ಆಯ್ಕೆ ಆದಂತವರು 5ನೇ ಬಾರಿ ಗೆಲುವಿಗಾಗಿ ಶತಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಲಿಂಗಾಲೇಶ್ವರ ಶ್ರೀಗಳು ಓಪನ್ ಆಗಿಯೇ ಪ್ರಹ್ಲಾದ್ ಜೋಶಿ ಬಗ್ಗೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬೇರೆ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂತಲೂ ಬಿಜೆಪಿಯಲ್ಲಿ ಸಾಕಷ್ಟು ಒತ್ತಡ ಹಾಕಿದ್ರು. ಆದ್ರೆ ಅದ್ಯಾವುದು ಫಲಪ್ರದವಾಗಲಿಲ್ಲ. ಪ್ರಹ್ಲಾದ್ ಜೋಶಿಯೇ ಅಭ್ಯರ್ಥಿ. ಹಾಗಾಗಿ ಸಿಟ್ಟಿಗೆದ್ದು ಲಿಂಗಾಲೇಶ್ವರ ಶ್ರೀಗಳು ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಿದ್ದಾರೆ ನಿಜ. ಇದರ ಲಾಭ ತಗೊಳ್ಳೋದಕ್ಕೆ ಕಾಂಗ್ರೆಸ್ ಈಗ ಪ್ಲಾನ್ ಮಾಡ್ತಾ ಇದೆ. ಒಂದ್ ವೇಳೆ ಲಿಂಗಾಲೇಶ್ವರ ಶ್ರೀಗಳು ಸ್ಪರ್ಧೆ ಮಾಡಿದ್ದೇ ಆದ್ರೆ ಕಾಂಗ್ರೆಸ್ಗೆ ಅದರಿಂದ ನಷ್ಟ ಆಗತ್ತಾ? ಹಾಗಾದ್ರೆ ನಾವೇ ಲಿಂಗಾಲೇಶ್ವರ ಶ್ರೀಗಳನ್ನ ಸಪೋರ್ಟ್ ಮಾಡಿದ್ರೆ ಏನಾಗತ್ತೆ? ಈ ಲೆಕ್ಕಾಚಾರ ಜೋರಾಗಿದೆ. ಒಟ್ಟಲ್ಲಿ ಒಂದಂತೂ ನಿಜ, ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಲಿಂಗಾಲೇಶ್ವರ ಶ್ರೀಗಳ ಎಂಟ್ರಿ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇರುವಂಥದ್ದು. ಈಗಾಗಲೇ ಬಿಜೆಪಿ ಹಾಗೂ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಇದರ ನಡುವೆ ಈಗ ಲಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಹಾಗಾದರೆ ಏನಾಗುತ್ತೆ ಕ್ಷೇತ್ರದಲ್ಲಿ ಅನ್ನುವಂತಹ ಪ್ರಶ್ನೆಯೊಂದಿಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಇದೀಗ ಮಾರುತೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಧಾರವಾಡ ಲೋಕಸಭಾ ಕ್ಷೇತ್ರ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ಅನೌನ್ಸ್ ಆಗಿದ್ದಾರೆ, ಬಿಜೆಪಿ ಅಭ್ಯರ್ಥಿ ಅನೌನ್ಸ್ ಆಗಿದ್ದಾರೆ. ಇದರ ನಡುವೆ ಈಗ ಲಿಂಗಾಲೇಶ್ವರ ಶ್ರೀಗಳ ಎಂಟ್ರಿ. ಕಾಂಗ್ರೆಸ್ ಏನು ಮಾಡುತ್ತೆ? ಮೊನ್ನೆ ಅಷ್ಟೇ DK ಹೇಳಿದ್ರು, ಇಲ್ಲ ಲಿಂಗಾಲೇಶ್ವರ ಶ್ರೀಗಳು ನಿಲ್ತಾ ಇದ್ದಾರೆ, ಕಾಂಗ್ರೆಸ್ನಿಂದ ಕೂಡ ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬರ್ತಾ ಇದೆ ಅನ್ನುವಂಥದ್ದು. ಕಾಂಗ್ರೆಸ್ನ ಲೆಕ್ಕಾಚಾರ ಏನಾಗ್ತಾ ಇದೆ? ಟಿಕೆಟ್ ಕೊಡ್ತಾರಾ ಅಥವಾ ಕೊಟ್ಟಿರೋ ಟಿಕೆಟನ್ನು ವಾಪಸ್ ಪಡೆದುಕೊಳ್ತಾರಾ? ಹೇಗೆ ವೀಣಾ, ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ವಿನೋದ್ ಅಸೂಟಿ ಅವರಿಗೆ ಬಿ ಫಾರ್ಮ್ ಅನ್ನು ಕೂಡ DK ಶಿವಕುಮಾರ್ ಅವರು ವಿತರಿಸಿ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ವಾಪಸ್ ಪಡೆಯೋದು ಸೂಕ್ತವ ಅನ್ನುವಂಥ ಚರ್ಚೆ ಈಗ ಕಾಂಗ್ರೆಸ್ನ ವಲಯದಲ್ಲಿ ನಡೀತಾ ಇದೆ. ಇದಕ್ಕೆ ಪೂರಕ ಅನ್ನುವಂತೆ ನಿನ್ನೆ ಸ್ವಾಮೀಜಿಗಳು ಮಾತನಾಡುವಂಥ ಸಂದರ್ಭದಲ್ಲಿ ಪಕ್ಷಗಳಿಂದ ಆಹ್ವಾನ ಬಂದರೆ ನಾನು ಭಕ್ತರ ಜೊತೆಗೆ ಕೂತು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತೀನಿ, ಆದರೆ ಇಲ್ಲಿಯ ತನಕ ಯಾವುದೇ ಪಕ್ಷಗಳಿಂದ ನನಗೆ ಯಾವುದೇ ಆಹ್ವಾನಗಳು ಬಂದಿಲ್ಲ, ಬೆಂಬಲ ಕೊಡೋದಾಗಲಿ ಅಥವಾ ಟಿಕೆಟ್ ಕೊಡ್ತೀವಿ ಅನ್ನುವಂಥದ್ದಾಗಲಿ ಅದ್ಯಾವುದೇ ಬಗ್ಗೆ ಇನ್ನೂ ಕೂಡ ನಮಗೆ ಮಾಹಿತಿ ಬಂದಿಲ್ಲ. ಒಂದು ವೇಳೆ ಆ ರೀತಿಯಾದಂಥ ಮಾಹಿತಿ ಬಂದರೆ ನಾನು ತೀರ್ಮಾನ ಮಾಡ್ತೀನಿ ಅಂತೇಳಿ ಅವರು ಕೂಡ ಬಹಳ ಓಪನ್ ಆಪ್ಷನನ್ನು ಕೂಡ ಇಟ್ಟಿದ್ದಾರೆ. BJP ಆದರೂ ಬೆಂಬಲಿಸ್ಬೋದು, ಕಾಂಗ್ರೆಸ್ ಆದರೂ ಬೆಂಬಲಿಸ್ಬೋದು ಅನ್ನುವ ರೀತಿಯಲ್ಲಿ ಓಪನ್ ಆಪ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ನಿನ್ನೆ DK ಶಿವಕುಮಾರ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ಈಗ ಈ ರೀತಿಯಾದಂಥ ಬೆಳವಣಿಗೆ ನಡೆದಿದೆ, ಸ್ವಾಮೀಜಿಯವರನ್ನ ಮನವೊಲಿಸುವಂಥ ಪ್ರಯತ್ನವನ್ನ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ. ಕಾರಣ ಏನು ಅಂದರೆ, ಸ್ವಾಮೀಜಿ ಪಕ್ಷೇತರವಾಗಿ ಏನೋ ನಿಂತ್ಕೊಂಡ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಅದು ದೊಡ್ಡ ಮಟ್ಟದ ಹಿನ್ನಡೆ. ಕಾರಣ ಏನು ಅಂತ ನೋಡಿದ ಸಂದರ್ಭದಲ್ಲಿ ಆ ಮಠದ ಪರಂಪರೆಯನ್ನು ನೋಡಿದಾಗ ಅದು ಸಂತ ಶಿಶುನಾಳ ಶರೀಫರ ಪರಂಪರೆ ಇರುವಂತಹ ಮಠ. ಹಾಗಾಗಿ ಅಲ್ಪಸಂಖ್ಯಾತರ ವೋಟ್ ಡಿವೈಡ್ ಆಗುವಂಥದ್ದು ಬಹಳ ನಿಶ್ಚಿತವಾಗಿಯೂ ಆಗುತ್ತೆ ಅನ್ನುವಂಥ ಅರಿವು ಕಾಂಗ್ರೆಸ್ಗೆ ಇದೆ. ಸೊ ಆ ಕಾರಣಕ್ಕಾಗಿ ಅದು ಕಾಂಗ್ರೆಸ್ ಅಭ್ಯರ್ಥಿಗೆ ಡ್ಯಾಮೇಜ್ ಆಗುತ್ತೆ. ಒಂದು ವೇಳೆ ಸ್ವಾಮೀಜಿ ನಿಂತ್ಕೊಂಡ್ರೆ BJP ಅಭ್ಯರ್ಥಿಗೆ ಲಾಭ ಆಗುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸೊ ಹೀಗಾಗಿನೇ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಸ್ವಾಮೀಜಿ ಆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನಕ್ಕೆ ಯಾವುದೇ ರೀತಿಯಾದಂಥ ಸೊಪ್ಪು ಹಾಕಿಲ್ಲ. ನಾನು ಯಾರನ್ನೂ ಸೋಲಿಸಬೇಕು ಅಂತಲೋ ಅಥವಾ ಸೋಲೋದಕ್ಕೆ ಅಂತ ನಿಲ್ತಾ ಇಲ್ಲ, ಗೆಲ್ಲಬೇಕು ಅನ್ನುವಂಥ ಛಲದೊಂದಿಗೆ ನಿಂತ್ಕೊಳ್ತಾ ಇದ್ದೀನಿ ಎನ್ನುವಂಥ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳಿಗೂ ಕೂಡ ಈಗ ಈ ವಿಚಾರ ಬಹಳ ತಲೆನೋವಾಗಿ ಪರಿಣಮಿಸಿದೆ. ಈ ಹಂತದಲ್ಲಿ ವಿನೋದ್ ಅಸೂಟಿ ಅವ್ರನ್ನ
ಹಿಂದೆ ಸರಿಸಿ ಸ್ವಾಮೀಜಿಯನ್ನು ಬೆಂಬಲಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಗಂಭೀರ ಚಿಂತನೆ ಕೂಡ ನಡೆದಿದೆ. ಒಂದು ಹೆಜ್ಜೆ ಮುಂದೆ ಹೋಗಿ ಮುಖ್ಯಮಂತ್ರಿಗಳು ಕೂಡ ಸ್ಥಳೀಯ ನಾಯಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಅಂದರೆ ಈ ಹಂತದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿದರೆ ಯಾವ ರೀತಿಯಾದಂಥ ಚಿತ್ರಣ ಎದುರಾಗ್ಬೋದು, ಯಾವ ಪರಿಸ್ಥಿತಿ ಎದುರಾಗುತ್ತೆ, ಚುನಾವಣೆಯ ಸಂದರ್ಭದಲ್ಲಿ ನಮಗೆ ಇದು ಹಿನ್ನಡೆ ಆಗುತ್ತಾ ಅಥವಾ ಇದರಿಂದ ಅನುಕೂಲಗಳಾಗುತ್ತಾ ಅನ್ನೋದರ ಕುರಿತಾಗಿ ಮುಖ್ಯಮಂತ್ರಿಗಳು ಸ್ಥಳೀಯ ನಾಯಕರ ಅಭಿಪ್ರಾಯವನ್ನು ತಿಳಿಸಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಆ ಅಭಿಪ್ರಾಯವನ್ನು ಸ್ಥಳೀಯ ನಾಯಕರು ವ್ಯಕ್ತಪಡಿಸಬಹುದು. ಅಂತಿಮವಾಗಿ ಮುಖ್ಯಮಂತ್ರಿಗಳ ಅಂಗಳದಲ್ಲಿ ಧಾರವಾಡ ಕಾಂಗ್ರೆಸ್ ಅಭ್ಯರ್ಥಿಯ ಭವಿಷ್ಯ ಇದೆ. ಒಂದು ವೇಳೆ ಅವರಿಗೆ ಬಿ.ಫಾರ್ಮ್ ಕೊಟ್ಟಿರೋದನ್ನ ಅಥವಾ ಸ್ವಾಮೀಜಿ ಅವ್ರನ್ನ ಬೆಂಬಲಿಸ್ತೀವಿ, ನಾವು ಅಭ್ಯರ್ಥಿನೇ ಹಾಕೋದಿಲ್ಲ ಅನ್ನುವಂತ ತೀರ್ಮಾನಕ್ಕೆ ಬರ್ತಾರಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇನ್ನಷ್ಟೇ ಸಿಗಬೇಕಾಗಿದೆ. ಅಂತಿಮವಾಗಿ ಇದು ಮುಖ್ಯಮಂತ್ರಿಗಳ ಅಂಗಳದಲ್ಲಿದೆ. ಸಿದ್ದರಾಮಯ್ಯನವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಯಾಕಂದ್ರೆ ಅಲ್ಲಿ ಕುರುಬ ಅಭ್ಯರ್ಥಿಗೆ ಕೊಟ್ಟಿರುವಂಥದ್ದು. ಒಂದು ವೇಳೆ ಅವ್ರಿಗೆ ವಾಪಸ್ ಪಡೆದ್ರೆ ಅದು ಬೇರೆ ಬೇರೆ ಕ್ಷೇತ್ರಗಳ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಅನ್ನುವಂತಹ ಆತಂಕ ಕೂಡ ಮುಖ್ಯಮಂತ್ರಿಗಳಿಗೆ ಇದೆ. ಯಾಕಂದ್ರೆ ಕುರುಬರಿಗೆ ಟಿಕೆಟ್ ಅನೌನ್ಸ್ ಮಾಡಿ ಕೊನೆ ಹಂತದಲ್ಲಿ ವಾಪಸ್ ಪಡೆದ್ರು ಅನ್ನುವಂಥ ವಿಚಾರ ಏನಾದರೂ ಹೆಚ್ಚು ಪ್ರಚಾರಕ್ಕೆ ಬಂದರೆ ಅದು ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳ ಮೇಲೂ ಕೂಡ ಪರಿಣಾಮ ಬೀರಬಹುದು ಅನ್ನುವಂತಹ ಆತಂಕ ಮುಖ್ಯಮಂತ್ರಿಗಳಿಗೆ ಇದೆ. ಹಾಗಾಗಿ ಅಳೆದು ತೂಗಿ ಒಂದು ಲೆಕ್ಕಾಚಾರ ಮಾಡುವಂಥ ಪ್ಲಾನ್ನಲ್ಲಿ ಕಾಂಗ್ರೆಸ್ ಇದೆ. CM DCM ಒಂದು ಸಭೆ ಕೂಡ ನಡೆಸಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಪ್ರತಿಮಾ. ಓಕೆ ಮಾರುತೇಶ್, ಈಗ ಪ್ರಹ್ಲಾದ್ ಜೋಶಿ ಅವರ ಮೇಲೆ ಸೆಡ್ಡು ಹೊಡೆದು ದಿಂಗಾಲೇಶ್ವರ ಶ್ರೀಗಳು ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಕೂಡ ಈಗ ಸೈಲೆಂಟ್ ಆಗಿದೆ. ಯಾಕಂದ್ರೆ ಈಗ ದಿಂಗಾಲೇಶ್ವರ ಶ್ರೀಗಳು ಸ್ಪರ್ಧೆ ಮಾಡಿದ್ದೇ ಆದ್ರೆ ಅದರ ಹೊಡೆತ ಬೀಳೋದು ಕಾಂಗ್ರೆಸ್ಸಿಗೆ. ಹಾಗಾಗಿ ಕಾಂಗ್ರೆಸ್ ಅಲರ್ಟ್ ಆಗಿದೆ ಏನ್ ಮಾಡಬೇಕು ಅಂತ. ಈಗ ಬಿ.ಫಾರ್ಮ್ ಕೂಡ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಕೊಟ್ಟಾಗಿರೋದ್ರಿಂದ ಅದನ್ನ ವಾಪಸ್ ಪಡೆದ್ರೆ ಅದರ ಲಾಭ ನಷ್ಟಗಳು ಏನಿರುತ್ತೆ? ಈ ಹಿಂದೆ ಯಾವತ್ತಾದ್ರೂ ಈ ತರದ ಬೆಳವಣಿಗೆಗಳಾಗಿತ್ತ? ಒಬ್ಬ ಅಭ್ಯರ್ಥಿ ಟಿಕೆಟ್ ಘೋಷಣೆ ಆಗಿ ಬಿ.ಫಾರ್ಮ್ ಕೊಟ್ಟು ಅದಾದ ನಂತರ ಬದಲಾವಣೆ ಮಾಡಿರೋದು? ಅಲ್ಲ, ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರದಲ್ಲೂ ಇದೇ ರೀತಿ ಆಗಿತ್ತು. ಅಲ್ಲಿ ಮುಳಬಾಗಿಲಿನಲ್ಲಿ ಮುದ್ದು ಗಂಗಾಧರ್ ಅನ್ನುವಂಥ ಅಭ್ಯರ್ಥಿಗೆ ಬಿ.ಫಾರ್ಮನ್ನು ಕೊಟ್ಟು ಆನಂತರ ವಾಪಸ್ ಪಡೆದು ಮತ್ತೊಬ್ಬರಿಗೆ ಆದಿನಾರಾಯಣನ್ ಅವರಿಗೆ ಅವಕಾಶ ಮಾಡಿಕೊಡ್ಲಾಯಿತು. ಈ ಥರದ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಆಗಿಲ್ಲ ಅಂತ ಏನಿಲ್ಲ. ಸೊ ಆ ಥರ ತೀರ್ಮಾನ ಮಾಡುವಂಥ ಅವಕಾಶಗಳು ಕೂಡ ಇನ್ನೂ ಇದೆ. ಯಾಕೆಂದರೆ ಅಲ್ಲಿ ಇನ್ನೂ ನಾಮಿನೇಷನ್ ಫೈಲ್ ಆಗಿಲ್ಲ. ಸೊ ಇನ್ನೂ ಕಾಲಾವಕಾಶಗಳಿದ್ದಾವೆ. ಸೊ ಹೀಗಾಗಿ ಕಾಂಗ್ರೆಸ್ಗೆ ತೀರ್ಮಾನ ಮಾಡೋದಕ್ಕೆ ಸಮಯ ಇದೆ. ಆದರೆ ಅದರ ಪರಿಣಾಮಗಳು ಯಾವ ರೀತಿ ಆಗುತ್ತೆ ಅನ್ನೋದರ ಬಗ್ಗೆ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳ ಗಮನದಲ್ಲಿ ಇರುವಂಥದ್ದು ಕೂಡ ಅದೇ. ಒಂದು ವೇಳೆ ಈ ಹಂತದಲ್ಲಿ ಅಭ್ಯರ್ಥಿಗಳ ಬದಲಾವಣೆ ಆದರೆ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಇಂಪ್ಯಾಕ್ಟ್ ಆಗ್ತದೆ, ಕಾಂಗ್ರೆಸ್ಗೆ ಅದು ಲಾಭ ಆಗತ್ತಾ ಅಥವಾ ನಷ್ಟ ಆಗತ್ತಾ? ಸೊ ಸ್ವಾಮೀಜಿಯವರನ್ನ ಬೆಂಬಲಿಸುವಂಥ ಕಾರಣಕ್ಕಾಗಿ ಅಭ್ಯರ್ಥಿ ಹಾಕಲಿಲ್ಲ ಅನ್ನುವಂಥ ವಿಚಾರ ಬೇರೆ ಬೇರೆ ಕ್ಷೇತ್ರಗಳ ಮೇಲೆ ಏನಾದರೂ ನೆಗೆಟಿವ್ ಆಗುತ್ತಾ ಅನ್ನುವಂಥ ಚರ್ಚೆಗಳಿದ್ದಾವೆ. ಜೊತೆಗೆ ಸಮುದಾಯವಾರು ಬಂದಂಥ ಸಂದರ್ಭದಲ್ಲೂ ಕೂಡ ಕುರುಬ ಸಮುದಾಯದ ಅಭ್ಯರ್ಥಿಯ ಟಿಕೆಟನ್ನು 2 ಕಡೆ ಕೊಡಲಾಗಿದೆ. ಒಂದು ಕಡೆ ಕೊಪ್ಪಳ, ಇನ್ನೊಂದು ಕಡೆ ಧಾರವಾಡ. ಇಂಥ ಸಂದರ್ಭದಲ್ಲಿ ಒಬ್ಬ ಅಭ್ಯರ್ಥಿಯನ್ನು ವಾಪಸ್ಸು ಪಡೆದ್ರೆ ಆ ಸಮುದಾಯ ಹೇಗೆ ರಿಯಾಕ್ಟ್ ಮಾಡುತ್ತೆ ಚುನಾವಣೆಯಲ್ಲಿ ಅನ್ನೋದನ್ನು ಕೂಡ ಮುಖ್ಯಮಂತ್ರಿಗಳು ಅನಲೈಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬದಲಾವಣೆ ಮಾಡುವಂಥದ್ದು ಕಾಂಗ್ರೆಸ್ಗೆ ದೊಡ್ಡ ವಿಷಯವೇನಲ್ಲ. ಆದರೆ ಅದರ ಪರಿಣಾಮಗಳು ಯಾವ ರೀತಿ ಆಗುತ್ತೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ತೀರ್ಮಾನವನ್ನು ಮಾಡ್ತಾರೆ. ಆದರೆ ಕನ್ವಿನ್ಸ್ ಮಾಡುವ ಪ್ರಯತ್ನಕ್ಕೆ ಹೆಚ್ಚು ಕಾಂಗ್ರೆಸ್ ಈ ತನಕ ಒತ್ತು ಕೊಟ್ಟಿದೆ. ಬದಲಾವಣೆ ಮಾಡುವಂಥ ವಿಚಾರಕ್ಕೆ ಇನ್ನೂ ಅಭಿಪ್ರಾಯ ಮಾತ್ರ ಸಂಗ್ರಹ ಮಾಡ್ತಾ ಇದ್ದಾರೆ ವಿನಃ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಆದರೆ ಬದಲಾವಣೆ ಮಾಡಬೇಕು ಅನ್ನುವಂಥ ವಿಚಾರ ಇದೆಯಲ್ಲ, ಇದು ಕಾಂಗ್ರೆಸ್ನ ವಲಯದಲ್ಲಿ ಬಹಳ ಗಂಭೀರವಾಗಿದೆ. ಮುಖ್ಯಮಂತ್ರಿಗಳು ಕೂಡ ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಯಾಕಂದರೆ ಒಂದು ವೇಳೆ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ಅದರ ಹೆಚ್ಚು ಡ್ಯಾಮೇಜ್ ಕಾಂಗ್ರೆಸ್ಗೆ ಆಗುತ್ತೆ ಅನ್ನುವಂಥ ಅರಿವು ಕೂಡ ಕಾಂಗ್ರೆಸ್ ನಾಯಕರಿಗೆ ಇದೆ. ಸೊ ಆ ಕಾರಣಕ್ಕಾಗಿ ಬದಲಾವಣೆ ವಿಚಾರಕ್ಕೆ ಬಹಳ ಸೀರಿಯಸ್ ಆಗಿ ಕಾಂಗ್ರೆಸ್ ನೋಡ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಬಹಳ ಗಂಭೀರವಾಗಿದ್ದಾರೆ ಈ ವಿಚಾರದಲ್ಲಿ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.